ಬೆಂಗಳೂರಿನ ನಂದಿನಿ ಲೇಔಟ್ನ ಶ್ರೀನಿವಾಸ ನಗರದ ನವನಂದಿನಿ ಉದ್ಯಾನವನದಲ್ಲಿರುವ ಶ್ರೀ ಉದ್ಭವ ಮುನೇಶ್ವರ ಸ್ವಾಮಿಯ 7ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ನಡೆಯಿತು. ವಿಶೇಷವಾಗಿ ಕಡೆ ಕಾರ್ತಿಕ ಸೋಮವಾರದಂದು ನಡೆದ 7ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವದಲ್ಲಿ ಮುನೇಶ್ವರ ಸ್ವಾಮಿಗೆ ಹಾಗೂ ಅಕ್ಕಯ್ಯಮ್ಮ ದೇವರುಗಳಿಗೆ ವಿಶೇಷ ಪೂಜಾಲಂಕಾರಗಳನ್ನು ನೆರವೇರಿಸಿ ರುದ್ರಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ನಡೆಸಲಾಯಿತು. ಲೋಕ ಕಲ್ಯಾಣಕ್ಕಾಗಿ ನಡೆದ ಹೋಮ ಹವನಗಳು ಹಾಗೂ ಪೂಜಾ ಕಾರ್ಯಕ್ರಮಗಳಲ್ಲಿ ದಂಪತಿಗಳು ಭಾಗವಹಿಸಿ ಶ್ರೀ ಮುನೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ವಿಶೇಷವಾಗಿ ನೂರಾರು ಜನ ಭಕ್ತಾದಿಗಳು ಭಾಗವಹಿಸಿ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಿದ್ದರು. ಮಾಜಿ ಸಚಿವರು ಹಾಗೂ ಸ್ಥಳೀಯ ಶಾಸಕರಾದ ಕೆ. ಗೋಪಾಲಯ್ಯ, ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ರಾಜೇಂದ್ರ ಕುಮಾರ್ ಸೇರಿದಂತೆ ಇನ್ನೂ ಹಲವಾರು ರಾಜಕೀಯ ಮುಖಂಡರು ಮುನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಮುನೇಶ್ವರ ಸ್ವಾಮಿಯ ಸನ್ನಿಧಾನದ ಬಳಿ ನಿಜ ನಾಗರ ಸರ್ಪ ತನ್ನ ಸಂಚಾರ ನಡೆಸಿದ್ದನ್ನು ಕಂಡು ಭಕ್ತಾದಿಗಳು ಪುಳಕಿತರಾದ ಪ್ರಸಂಗ ಕಂಡುಬಂದಿತ್ತು. ವಿಶೇಷವಾಗಿ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ನೂರಾರು ಜನ ಮಹಿಳೆಯರು ಆಗಮಿಸಿ ಹಣತೆ ದೀಪಗಳನ್ನು ಬೆಳಗಿಸಿ ಮುನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇದೇ ಫೆಬ್ರವರಿ ತಿಂಗಳಲ್ಲಿ ಉದ್ಭವ ಮುನೇಶ್ವರ ಸ್ವಾಮಿಯ ನೂತನ ಗರ್ಭಗುಡಿಯನ್ನು ನಿರ್ಮಿಸಲು ತೀರ್ಮಾನಿಸಲಾಗಿದ್ದು, ಸಾರ್ವಜನಿಕರು ಮತ್ತು ಭಕ್ತಾದಿಗಳು ತಮ್ಮ ತನು ಮನ ಧನ ಅರ್ಪಿಸಿ ಶ್ರೀ ಉದ್ಭವ ಮುನೇಶ್ವರ ಸ್ವಾಮಿಯ ಕೃಪಾಶೀರ್ವಾದ ಪಡೆಯಬೇಕೆಂದು ಅರ್ಚಕರಾದ ವಿಜಯ್ ಕುಮಾರ್ ಗುರೂಜಿ ವಿನಂತಿಸಿದರು. ಶ್ರೀ ಮುನೇಶ್ವರ ಸ್ವಾಮಿಯ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಇಂದು ಅದ್ಧೂರಿಯಾಗಿ ಆಚರಣೆ ಮಾಡಿದೆವು ಮತ್ತು ಹೋಮ ಇತ್ಯಾದಿಗಳನ್ನು ಬಹಳ ಸೊಗಸಾಗಿ ಮೂಡಿಬಂದಿದೆ. 2000 ಜನ ಅನ್ನದಾನ ಏರ್ಪಡಿಸಿದ್ದೆವು. ಅನ್ನದಾನ ತುಂಬ ಚೆಂದಾಗಿ ನಡೆದು ಬಂತು ಮತ್ತು ಈ ಸನ್ನಿಧಾನದಲ್ಲಿ ಇಷ್ಟೆಲ್ಲ ಕಾರ್ಯ ಮಾಡುವುದಕ್ಕೆ ಇಲ್ಲಿನ ಭಕ್ತಾದಿಗಳೇ ಕಾರಣ. BHL ಪಾರ್ಕು ಮತ್ತು ಶ್ರೀನಿವಾಸ ನಗರ, ನಂದಿನಿ ಬಡಾವಣೆಯ ಭಕ್ತಾದಿಗಳಲ್ಲಿ ಎಲ್ಲ ಸಹಕಾರ ಕೊಟ್ಟಿರೋದ್ರಿಂದಲೇ ಇಂಥ ಕಾರ್ಯಗಳು ಮಾಡುವುದಕ್ಕೆ ಸಾಧ್ಯ. ತಾವುಗಳು ಇದೇ ರೀತಿ ಸಹಕಾರ ಕೊಟ್ಟು ಈ ಸನ್ನಿಧಾನವನ್ನು ಅಭಿವೃದ್ಧಿಪಡಿಸಬೇಕೆಂದು ತಮ್ಮ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಇಲ್ಲಿ ತುಂಬ ಪವರ್ಫುಲ್ ಮುನೇಶ್ವರ ಸನ್ನಿಧಾನ ಆಗಿರೋದ್ರಿಂದ ಇದು ಸಂಜೆ 6:30ಯಿಂದ ದೀಪೋತ್ಸವವನ್ನು ಹಚ್ಚುತ್ತಿದ್ದಾರೆ ಮತ್ತು ಭಜನೆಯನ್ನು ಏರ್ಪಾಡು ಮಾಡಿದ್ದೆವು. ಭಜನೆಯನ್ನು ಪ್ರಾರಂಭಿಸಿದ್ದಾರೆ. ತಾವುಗಳು ಇಷ್ಟಾರ್ಥಗಳನ್ನು ಬೇಡಿಕೊಂಡು ದೀಪ ಹಚ್ಚಿದರೆ 100% ತಮ್ಮ ಬೇಡಿಕೆಗಳು ಈಡೇರುತ್ತವೆ ಅಂತ ನಾನು ಹೇಳಬಲ್ಲೆ. ಇಂದಿನ ಈ ಕಾರ್ಯ ಎಲ್ಲ ಯಶಸ್ವಿಯಾಗಲು ನಂದಿನಿ ಬಡಾವಣೆ ಭಕ್ತಾದಿಗಳೇ ಕಾರಣ. ಭಕ್ತಾದಿಗಳಲ್ಲಿ ಸೇವನೆಯ ಪ್ರಾರ್ಥನೆ. ಈ ಸನ್ನಿಧಾನವನ್ನು ಅಭಿವೃದ್ಧಿಗೊಳಿಸಲು ಮತ್ತು ಫೆಬ್ರವರಿ ತಿಂಗಳಲ್ಲಿ ಮೇಲ್ಛಾವಣಿ ಪ್ರಾರಂಭಿಸಲು ಮನಸ್ಸು ಮಾಡಿದ್ದೇವೆ. ತಾವುಗಳು ಎಲ್ಲ ಸಹಕಾರ ಕೊಟ್ಟು ಕೈ ಜೋಡಿಸಿದರೆ ಮುನೇಶ್ವರ ಸ್ವಾಮಿಯ ಸನ್ನಿಧಾನ ಖಂಡಿತವಾಗಿ ಅಭಿವೃದ್ಧಿಯಾಗುತ್ತದೆ. ನಿಮ್ಮಂಥ ಭಕ್ತಾದಿಗಳಿಂದಲೇ ಈ ಸನ್ನಿಧಾನದಲ್ಲಿ ಪೂಜೆ ಇಂಥ ಕಾರ್ಯಕ್ರಮಗಳಲ್ಲೂ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ತಾವುಗಳು ದಯಮಾಡಿ ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇಂತಿ ಶ್ರೀ ಜೈ ಮುನೇಶ್ವರ ಸ್ವಾಮಿ. ಎಂ. ವಿಜಯ್ ಕುಮಾರ್, ಮುನ್ಸಾಮಪ್ಪನವರ ಮಕ್ಕಳು. ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಲ್ಲೂ ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಮುನೇಶ್ವರ ಸ್ವಾಮಿ ಇಲ್ಲಿರ್ತಕ್ಕಂಥ ಶಕ್ತಿನ ಎಲ್ಲರ ಆಶೀರ್ವಾದವಾಗಿ ತಗೊಂಡು ಪ್ರತಿಯೊಬ್ಬರು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಪ್ರತಿಯೊಂದು ಜನಕ್ಕೂ ಒಳ್ಳೆಯದಾಗ್ತಾ ಇದೆ. ಮುಂದೆ ಕೂಡ ಒಳ್ಳೆಯದಾಗ್ತದೆ. ನಾವು ಮೊದಲು ಬಂದು ಇಲ್ಲಿ ಮಾಡ್ಕೊಂಡ್ಮೇಲೆ ನಮಗೆ ದೇವರು ತುಂಬ ಒಳ್ಳೇದು ಮಾಡಿದ್ದಾನೆ. ಇನ್ನು ಮುಂದೇನು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ತಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಬಂದು ಎಲ್ಲ ಭಕ್ತರು ಬಂದು ಇಲ್ಲಿ ಸೇವೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನನ್ನ ಅನುಭವ ಏನಪ್ಪ ಅಂತಂದರೆ, ದೇವರು ಅಂದರೆ ಯಾವುದಾರ ಒಂದು ನಮ್ಮ ಏನು ಅನುಭವದ ಮೇಲೆ ದೇವ್ರನ್ನ ನಾವು ಅನುಭವಿಸ್ಬೋದು. ಯಾಕೆ ಅಂತಂತಂದರೆ, ಇವಾಗ ನಾವು ದೇವ್ರನ್ನ ನಾವು ಯಾವ ರೂಪದಲ್ಲಿ ನೋಡ್ತೀವಿ, ಒಬ್ಬರು ಮುನೇಶ್ವರನ ರೂಪದಲ್ಲಿ ನೋಡ್ಬೋದು, ಮತ್ತೊಂದು ರೂಪದಲ್ಲಿ ನೋಡ್ಬೋದು. ಆದರೆ
ನಮ್ಮ ಮನೆ ಹತ್ತಿರದಲ್ಲೇ ಇರ್ತಕ್ಕಂಥ ಈ ಮುನೇಶ್ವರನ ನಾವು ಯಾವಾಗ ಬಂದು ಇಲ್ಲಿ ಸೇವೆ ಮಾಡಿದ್ದೀವಿ, ನಮಗೆ ತುಂಬ ಒಳ್ಳೆಯದಾಗಿದೆ. ಪ್ರತಿಯೊಬ್ಬ ಜನರಿಗೂ ಒಳ್ಳೆಯದಾಗ್ತದೆ. ಈ ಭೂಮಿ ಮೇಲೆ ಅವನಿಗಿರೋ ಶಕ್ತಿ ಭಾಳ ಒಂದು ಇದಿದೆ. ದಯಮಾಡಿ ಎಲ್ಲ ಭಕ್ತರು ಬಂದು ಇಲ್ಲಿ ತಮ್ಮ ಕೈಲಾದಂಥ ಭಕ್ತಿ ಸೇವೆಯನ್ನು ಮಾಡಿ ಪುಣ್ಯಕ್ಕೆ ಪ್ರಾಪ್ತರಾಗಬೇಕು ಅಂತ ಕೇಳ್ಕೊತೀವಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಹರಹರ ಮಹಾದೇವ. ಎಲ್ಲ ನನ್ನ ಸಹೋದರ ಸಹೋದರರಲ್ಲಿ ನಾನು ಹೇಳೋದೇನು ಅಂದರೆ, ನಿಮ್ಮೆಲ್ಲರ ನೆಚ್ಚಿನ ಅಂದರೆ ನಮಗೇನೇ ಹೋಗಲಿ ಒಂದು ನೋವು ಅಂದಾಗ ನಾವು ಬರೋದಲ್ಲಿ ದೇವಾಲಯಕ್ಕೆ. ಆ ದೇವಾಲಯಕ್ಕೆ ಹೋದಾಗ ಒಂದು 5ರಿಂದ 10 ನಿಮಿಷ ನಾವು ನಮ್ಮ ನೋವುಗಳೆಲ್ಲ ತೊಳಲಾಟಗಳೆಲ್ಲ ಹೇಳ್ಕೊಂಡು ಮೌನವಾಗಿ ಕೂತಾಗ, ನಾವು ದೇವ್ರನ್ನ ಸ್ಮರಣೆ ಮಾಡಿ ಕೂತಾಗ ಅದು ಎಷ್ಟು ಶಾಂತಿ ನೆಮ್ಮದಿ ಸಿಗುತ್ತಲ್ಲ. ಆ 10 ನಿಮಿಷದಲ್ಲಿ ಆ ಶಾಂತಿ ನೆಮ್ಮದಿ ಸಿಗುವಂಥದ್ದು ಈ ನಮ್ಮ ಈ ದೇವಾಲಯಗಳು. ಮುನೇಶ್ವರ ಸ್ವಾಮಿ ಕ್ಷೇತ್ರ, ನಂದಿನಿ ಲೇಔಟ್, ಜಯಮಾರುತಿ ನಗರ, BHL ಪಾರ್ಕ್ ಪಕ್ಕನೇ ಇದೆ. ಎಷ್ಟೋ ಮಂದಿ ಕೆಲವ್ರು ಗೊತ್ತೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಹೌದಾ ಎಲ್ಲಿ ಮುನೇಶ್ವರ ಸ್ವಾಮಿ ಅಂತಾರೆ. ಇಲ್ಲೇ ಮೂಡಿರೋ ದೇವಸ್ಥಾನ ರೀ, ತುಂಬ ಒಳ್ಳೆ ಭಕ್ತಿಪೂರ್ವಕವಾದ ಸತ್ಯಾಂಶ ಇರುವಂತಹ ದೇವಾಲಯ ಅಂತೀವಿ. ಹೌದಾ ನಾವು ಹೋಗಬೇಕು ಅಂತಾರೆ. ಎಷ್ಟೋ ಜನ ಈಗ ಬರ್ತಾ ಇದ್ದಾರೆ ಕೆಲವರೆಲ್ಲ. ಇದಕ್ಕೆ ನೀವು ಹನಿ ಹನಿ ಗೂಡಿದ್ರೆ ಎಳ್ಳ, ತೆನೆ ಗೂಡಿದ್ರೆ ಬೆಳ್ಳ ಅಂತ ಏನು ಹೇಳ್ತೀವೋ ಹಾಗೆ ನಾವು ಜನರು ಈ ಭಕ್ತಾದಿಗಳು ಬಂದು ಸ್ವಲ್ಪ ದೇವರ ಸ್ಥಾನಕ್ಕೆ ಒಂದು ಸ್ವಲ್ಪ ನಿಮ್ಮ ಅಮೃತ ಹಸ್ತವನ್ನು, ತನು ಮನ ಧನವನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಕಾರಣ ಇಷ್ಟೇ, ದೇವಾಲಯ ನೋಡಿ ಸ್ವಲ್ಪ ಚಿಕ್ಕದಾಗಿದೆ. ಪಾಪ ಒಂದು ಕೈ ಅವ್ರು ಏನು ಮಾಡ್ತಾರೆ ಅಲ್ವಾ. ಅದಕ್ಕೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲರ ಕೈ ನೀವು ಅಮೃತಾಸ್ಥಾನ ನಮ್ಮ ಪುರೋಹಿತರಾದಂತಹ ಮುನೇಶ್ವರ ಸ್ವಾಮಿ ದೇವಸ್ಥಾನದ ವಿಜಯ್ ಕುಮಾರ್ ಸರ್ ಅವರಿಗೆ ನೀವೆಲ್ಲರೂ ಸಾಥ್ ಕೊಡಬೇಕು. ಕೈಗೂಡಿಸಿದಾಗ ಸಹಾಯ ಆಗುತ್ತೆ. ಸ್ವಲ್ಪ ದೊಡ್ಡದ ಮಟ್ಟಿಗೆ ಒಂದು ದೇವಾಲಯ ಮಾಡ್ಬೋದು. ದೇವಾಲಯ ಮಾಡಿದಾಗ ಜನ ಬರೋ ಭಕ್ತಾದಿಗಳಿಗೆ ಮಳೆ ಹುಯ್ಲಿ ಬಿಸಿಲಾಗಲಿ ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಸ್ಮರಣೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಭಕ್ತಾದಿಗಳೇ ಬನ್ನಿ, ನಿಮ್ಮ ಕೋರಿಕೆಯನ್ನು ಈಡೇರಿಸುವ ಈ ಮುನೇಶ್ವರ ಸತ್ಯ ಮುನೇಶ್ವರನಲ್ಲಿ ತಾವು ಒಂದು ಭಕ್ತಾದಿಗಳಲ್ಲಿ ಕೋರಿಕೆಯನ್ನು ಇಡಿ ಮುಂದಿಟ್ಟಾಗ ನಿಮ್ಮ ನೋವುಗಳು ಏನೇ ಇರಲಿ ಅದಕ್ಕೆ ದುಮ್ಮಾನಗಳೆಲ್ಲ ದೂರ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳೇ ಬನ್ನಿ. ಇವತ್ತು 4ನೆಯ ಕಾರ್ತಿಕ ಸೋಮವಾರ, ಕಡೆಯ ಸೋಮವಾರ. ದೀಪಾಲಂಕಾರವು ತುಂಬ ಸೊಗಸಾಗಿದೆ. ಭಜನೆ ಇದೆ, ಹೋಮ ಹವನ ಪ್ರತಿಯೊಂದು ಹಮ್ಮಿಕೊಂಡಿದ್ರು. ಅನ್ನದಾನ ಇದೆ, ಮಧ್ಯಾಹ್ನದಿಂದ ಅನ್ನದಾನ ನಡೀತಲೇ ಇದೆ ಸತತವಾಗಿ. ತುಂಬ ಜನ ಕೆಲವರು ಕಾಣದ ಕೈಗಳು ಕೈ ಜೋಡಿಸಿದ್ದಾರೆ. ನಿಮ್ಮಂಥವ್ರ ಕೈ ಜೋಡಿಸಿದಾಗ ಅವ್ರಿಗೆ ಒಬ್ಬಂಟಿಗರವ್ರಿಗೆ ಸ್ವಲ್ಪ ಎಷ್ಟೋ ಹೆಲ್ಪ್ ಆಗುತ್ತೆ. ದೇವಸ್ಥಾನ ಚೆನ್ನಾಗಿ ದೊಡ್ಡದಾಗಾದಾಗ ನಮ್ಮ ಭಕ್ತಾದಿಗಳಿಗೆ ನೋವುಗಳನ್ನ ಹೇಳ್ಕೊಂಡು ಇಲ್ಲಿ ಶಾಂತಿಯಾಗಿದ್ದು ಹೋಗ್ಬೋದು. ದೇವರ ಭಜನೆ ಮಾಡಿ ಎಷ್ಟು ನೆಮ್ಮದಿ ಸಿಗುತ್ತೆ ನೋಡಿ. ಜನ ನಂಬ್ತೀವ್ರಿ, ಬೇಡ ದೇವ್ರ ನಂಬೋಣ. ಇಲ್ಲಿ ನಂದಿನಿ ಬಡಾವಣೆಯ BHL ಉದ್ಯಾನವನದಲ್ಲಿ ತುಂಬ ಶಕ್ತಿಯುತವಾದಂತಹ ಮುನೀಶ್ವರ ದೇವಸ್ಥಾನ ಇದೆ. ಅಲ್ಲಿ ನಮ್ಮ ಸರ್ಪ ಅಂದರೆ ಸತ್ಯದೇವತೆ ಸರ್ಪ ಓಡಾಡುತ್ತೆ. ಸೊ ನಾವು ಈ ದೇವಸ್ಥಾನವನ್ನು ಪುರಾತನ ದೇವಸ್ಥಾನ ಅಂತ ಹೇಳ್ಬೋದು. ಈಗ ಎಲ್ಲರೂ ಭಕ್ತಾದಿಗಳು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಬೇಕು. ಒಂದು ಒಳ್ಳೆಯ ಶಕ್ತಿಯುತವಾದ ದೇವಸ್ಥಾನವಾಗಿದೆ. ಎಲ್ಲ ಭಕ್ತರು ಸಹಾಯ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಹೆಚ್ಚಿನ ಈ ಒಂದು ಕಟ್ಟಡಕ್ಕೆ ಸಹಾಯ ಮಾಡಬೇಕಂತ ನಾನು ಜನತೆಯಲ್ಲಿ ಮನವಿ ಮಾಡ್ತೀನಿ. ಹೌದು, ಖಂಡಿತವಾಗ್ಲೂ ಇಲ್ಲಿ ಎಲ್ಲರೂ ನೋಡಿರುವಂಥದ್ದು ಸರ್ಪ ಇದೆ. ಇದು ಹುತ್ತ ಇದೆ, ಹುತ್ತಕ್ಕೆ ಬಂದು ಓಡಾಡುತ್ತೆ. ಬಟ್ ನನಗೂ ಸುಮಾರು ಜನ ಹೇಳಿದರು, ಮೇಡಮ್ ಅಲ್ಲಿ ಹಾವು ಬರುತ್ತೆ, ಸ್ವಲ್ಪ ಇದು ಎಲ್ಲ ಇಡಿಸಿ, ಇದು ಮುತ್ತದಿಂದ ನಮ್ಮ ಮನೆ ಕಡೆ ಎಲ್ಲ ಬರುತ್ತೆ ಅಂತ ಪಾರ್ಕ್ ಮುಂದೆ ಹಿಂದೆ ಇರ್ತಕ್ಕಂಥ ಮನೆಗಳು ಹೇಳಿದರು. ಆದರೂ ಕೂಡ ಅದು ಯಾರಿಗೇನೂ ತೊಂದರೆ ಮಾಡಿಲ್ಲ. ದೇವರು ತನ್ನ ಸತ್ಯವನ್ನು ತೋರಿಸ ಎಲ್ಲರಿಗೂ ದರ್ಶನ ಕೊಟ್ಟರು ಯಾರಿಗೇನೂ ತೊಂದರೆ ಮಾಡಿಲ್ಲ. ಅದರಿಂದಾಗಿ ಅದು ಇರುವಂಥದ್ದು ಸತ್ಯ. ಎಲ್ಲರಿಗೂ ನಮಸ್ಕಾರ. ಮುನೇಶ್ವರ ದೇವಸ್ಥಾನದ 7ನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಇಲ್ಲಿ ನಡೀತಾ ಇದೆ. ಮತ್ತು ಕಾರ್ತಿಕ ದೀಪೋತ್ಸವ ನಡೀತಾ ಇದೆ ಇವತ್ತು ಇಲ್ಲಿ. ಈ ಮುನೇಶ್ವರ ದೇವಸ್ಥಾನ ತುಂಬ ಇದು ಏನಂದರೆ ಇಲ್ಲಿ ಉದ್ಭವ ಮೂರ್ತಿ. ಇದು ನಾವು ಏನೇ ಅಂದ್ಕೊಂಡ್ರೂ ದೇವರು ಖಂಡಿತ ವರ ಕೊಟ್ಟೇ ಕೊಡ್ತಾನೆ. ಆಮೇಲೆ ಇದು ದೇವಸ್ಥಾನ ಕಟ್ಟಲಿಕ್ಕೆ ಸ್ವಲ್ಪ ಜನಗಳು ಇಲ್ಲಿ ಬಂದು ಅವರ ತನು ಮನ ಧನ ಸಹಾಯ ಮಾಡಿದ್ರೆ ಇನ್ನೂ ಇದು ಅಭಿವೃದ್ಧಿ ಮಾಡ್ಬೋದು. ತುಂಬ ಒಳ್ಳೆಯದಾಗತ್ತೆ ಜನಗಳಿಗೆ. ಇಲ್ಲಿ ಬಂದು ಏನೇ ಬೇಡ್ಕೊಂಡ್ರೂ ಖಂಡಿತ ಮುನೇಶ್ವರ ಇಲ್ಲ ಅಂತ ಹೇಳಲ್ಲ, ಫಲ ಕೊಟ್ಟೇ ಕೊಡ್ತಾನೆ. ಆಮೇಲೆ ಇಲ್ಲಿ ಶೇಷನಾಗನ ಸಂಚಾರ ಇದೆ. ಅದು 2 ನಾಗ ಇದೆ, 2 ನಾಗನ ಸಂಚಾರ ಇಲ್ಲಿದೆ. ಬಟ್ ಅದು ರಿಯಲ್ ಇದೆ. ಇದುವರೆಗೂ ಒಬ್ರಿಗೂ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಅದಿಲ್ಲಿದೆ. ನಾವು ಬರ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ನೋಡಿದ್ದೀವಿ. ಬಟ್ ಯಾರಿಗೂ ಯಾವುದೇ ರೀತಿ ತೊಂದರೆ ಮಾಡಿಲ್ಲ.
ಅದು ಸತ್ಯವಾದದ್ದು. ನಮಸ್ತೆ ಎಲ್ಲರಿಗೂ ಅಂತ ಹೇಳ್ತಾ BHL ಪಾರ್ಕ್ನ ಎಲ್ಲ ನಾಗರಿಕ ಬಂಧುಗಳಿಗೆ ಕಾರ್ತಿಕ ಮಾಸದ ಶುಭಾಶಯಗಳ ಹೇಳ್ತಾ ಮುನೇಶ್ವರನ 7ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಹೋಮ ಇರ್ಬೋದು, ಪೂಜೆ ಇರ್ಬೋದು, ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಇರ್ಬೋದು, ಎಲ್ಲ ಸುಮಾರು ಜನ ಬಂದು ಅವರು ಇಚ್ಛೆಯಿಂದ ಭಕ್ತಿಯಿಂದ ಏನು ಕೋರ್ಕೊಂಡಿದ್ರೆ ಆ ದೇವರು ಕರುಣಿಸಿದ್ದಾನೆ, ಒಳ್ಳೆಯದಾಗಿದೆ. ಎಲ್ಲ ಇಷ್ಟು ಒಬ್ಬರು ಇಬ್ಬರು ಇದ್ದವರು ಇವಾಗ ಇಷ್ಟು ಜನ ಆಗಿದ್ದಾರೆ ಅಂದರೆ ಅದು ದೇವರ ಮಹಿಮೆ ಇರ್ಬೋದು. ಮಹಿಮೆ ದೇವರಲ್ಲಿ ಸತ್ಯ ಇದೆ, ಅದಕ್ಕೋಸ್ಕರ ಎಲ್ಲರೂ ಬರ್ತಾ ಇದ್ದಾರೆ ಜನ. ತುಂಬ ಇನ್ನೂ ಜನ ಆಗಲಿ, ಇನ್ನೂ ಬರಲಿ ಅಂತ ಕೇಳ್ಕೊಳ್ತೀನಿ ನಮ್ಮ ಶ್ರೀನಿವಾಸ ನಂದಿನಿ ಬಡಾವಣೆಯ ಜನತೆಯಲ್ಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಕಟ್ಟಡ ಆಗಬೇಕು. ಕಟ್ಟಡಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ನಮ್ಮ ನಂದಿನಿ ಲೇಔಟ್ನ ಎಲ್ಲ ಮುಖಂಡರು ರಾಜೇಂದ್ರ ಕುಮಾರ್ ಆಗಿರ್ಬೋದು, ಗೋಪಾಲಣ್ಣ ಆಗಿರ್ಬೋದು, ಶಿವರಾಜು ಆಗಿರ್ಬೋದು, ಕೇಶವಮೂರ್ತಿ ಆಗಿರ್ಬೋದು, ಮುಂತಾದ ಎಲ್ಲರೂ, ಮೀನಾ ನಾಗರಾಜ್ ಇರ್ಬೋದು, ಹಾಗೂ ಶ್ರೀಮತಿ ಪ್ರಭಾ ಮಹೇಂದ್ರ ಅವರಿರ್ಬೋದು, ಹಾಗೆ ಶ್ರೀಮತಿ ಗೀತಾ ಅವರಾಗಿರ್ಬೋದು, BJP ಮುಖಂಡರು ಎಲ್ಲರೂ ಬಂದು ಸಹಕರಿಸಿ ಹೆಚ್ಚಿನದಾಗಿ ಕೈ ಜೋಡಿಸ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಇಷ್ಟು ಹೇಳಿ ಈ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.